ಸರ್ ನಮಸ್ತೆ, ರವಿಕುಮಾರ್ ಸರ್. ಇದು ಇಲ್ಲೇ ನಿಮ್ಮ ಮಾಲೂರಲ್ಲಿ ರವಿಕುಮಾರ್ ಅವರು ಕೋಳಿ ಶೆಡ್ ಇದೆಯಲ್ಲ, ಅವ್ರು ಬೆಳೆದಿರೋದು. ಇಲ್ಲಿ 1.5 ಎಕರೆಗೆ ಅವರು ಕ್ಯಾರೆಟ್ ಬೆಳೆದಿದ್ದಾರೆ. ಕ್ಯಾರೆಟಿಗೆ 4 ಪ್ಯಾಕೆಟು ಭೂವಸ್ತ್ರ, 1 ಪ್ಯಾಕೆಟ್ ಗ್ರೋಮೇಜ್ ಹಾಕಿದ್ದಾರೆ. ನೋಡಿ, ಇಲ್ಲಿ ಯಾವುದೇ ಥರ ವೇಸ್ಟೇಜ್ ಸಿಗ್ತಾ ಇಲ್ಲ. ಈ ಥರ ಒಂದು ಕ್ಯಾರೆಟನ್ನ ಇಲ್ಲೂ ಪೆರುಮಾಳು ಏನು ಬೆಳೆದಿದ್ರು ಆ ಥರನೇ ಇವರು ಗಾತ್ರ ಇದೆ ನೋಡಿ. ಒಂದು ಅರ್ಧ ಅಡಿ ಇದೆ ಇಟ್ಕೊಂಡ್ರೆ, ಓಕೆನಾ. ಅರ್ಧ ಅಡಿಯಷ್ಟಿದೆ, 9 ಇಂಚವರೆಗೂ ಇದೆ ನೋಡಿ. ಜಾಸ್ತಿ ಅಂತಂದರೆ ಇನ್ನೂ 1 ಇಂಚ್ ಎಕ್ಸ್ಟ್ರಾ ಇದೆ. ಈ ಥರ ಇದೆ. ಮಣ್ಣು ಅಂಟ್ಕೊಂಡಿಲ್ಲ, ಮಣ್ಣು ಲೂಸ್ ಆಗಿದೆ. ಇದು ನೀವು ಫ್ರೀ ಇದ್ದಾಗ ಒಂದು ವಿಡಿಯೋ ಇಟ್ಟು ಯೂಟ್ಯೂಬ್ ಮಾಡ್ಕೊಂಡು ಹೋಗಿ ಸರ್, ನಿಮ್ಗೆ ಇದೊಂದು ಹಬ್ಬ ಆಗುತ್ತೆ. ಈಗ ಸುಮಾರು ಒಂದು 20 ಗಂಟೆಯಷ್ಟು ಕಿತ್ತಿಲ್ಲ. ಈಗ ಇನ್ನೂ ಒಂದು ಸುಮಾರು ಇದೆ. ನೀವು ನಾಳೆ ನಾಡ್ದಾಗ ಯಾವಾಗಲಾರು ಫ್ರೀ ಆದರೆ ಬಂದು ಇದೊಂದು ಯೂಟ್ಯೂಬ್ ಮಾಡಿ ಕಳಿಸಿ ಸರ್. ತುಂಬ ಚೆನ್ನಾಗಿದೆ, ಇಲ್ಲಿ ಮಾಡೋಣ ಸರ್. ಇದು ನಿಮ್ಗೆ ಇದೊಂದು ಆಗುತ್ತೆ. ಇದಕ್ಕೆ ಜಾಸ್ತಿ ಏನು ಕೊಟ್ಟಿಲ್ಲ. ಕಳೆನಾಶಕ ಹೊಡೆದು ಸುಮಾರು 15 ದಿವಸ ಆದಮೇಲೆ ಭೂವಸ್ತ್ರ ಹಾಕಿದ್ದಾರೆ. ಭೂವಸ್ತ್ರ ಹಾಕಿದ ಮೇಲೆ ಟ್ರೆಂಚಲ್ಲಿ ನಾವು ಸ್ಪ್ರಿಂಕ್ಲರಲ್ಲಿ ನಾವು ಗ್ರೋಮೇಜಿಕ್ ಹೇಳಿದ್ದು, ಸ್ಪ್ರಿಂಕ್ಲರ್ ಕೊಡದೆ ಸ್ಪ್ರೇನ ಮಾಡಿದ್ದಾರೆ ಅಂತ ಅವ್ರ ಅಪ್ಪಾಜಿ ಹೇಳಿದ್ರು. ಸ್ಪ್ರಿಂಕ್ಲರಲ್ಲಿ ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿರೋದು. ಇರಲಿ, ಅವ್ರಿಗೆ ಗೊತ್ತಿರೋ ಮಾಹಿತಿಯಲ್ಲಿ ಮಾಡೋರು ಯಾವುದೇ ಥರ ವೇಸ್ಟ್ ಆಗಿಲ್ಲ. ತುಂಬ ಚೆನ್ನಾಗಿ ಬಂದಿದೆ. ಇದೊಂದು ಮಾಡಿ ಸರ್. ಥ್ಯಾಂಕ್ ಯು ಸರ್.